ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಶಿಲ್ಪಾ ಸವಿರುಚಿ. ಇವತ್ತಿನ ರೆಸಿಪಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಮಸಾಲ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಬೇಕಾಗಿರುವ ಪದಾರ್ಥಗಳು: ಒಂದು ದೊಡ್ಡ ಬಟ್ಲು ಅವರೆಕಾಳು, ಒಗ್ಗರಣೆಗೆ ಈರುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣಿನ ರಸ, ಅರ್ಧ ಟೊಮೊಟೊ, ಸ್ವಲ್ಪ ಹಚ್ಚಿರುವಂತಹದ್ದು ತೆಂಗಿನಕಾಯಿ, ತುರಿದಿರೋದಾದ್ರೂ ತಗೋಬೋದು, 4ರಿಂದ 5 ಪೀಸು ಟೊಮೊಟೊ, ಒಂದು ಚಿಕ್ಕದು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲ ಪದಾರ್ಥಗಳು ಹೇಳ್ತೀನಿ ಬನ್ನಿ. ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಕಾಳು, 2 ಏಲಕ್ಕಿ, 4ರಿಂದ 5 ಕರಿಮೆಣಸು, ಚಿಕ್ಕದು 3 ಪೀಸು ಚಕ್ಕೆ ಮತ್ತು 2 ಲವಂಗ, 1 ಪೀಸ್ ಶುಂಠಿ, 5ರಿಂದ 10 ಚಿಕ್ಕದು ಬೆಳ್ಳುಳ್ಳಿ. ಖಾರಕ್ಕನುಗುಣವಾಗಿ ಗುಂಟೂರು 2, 3 ಬ್ಯಾಡಗಿ ಮೆಣಸಿನಕಾಯಿ, ಅರಿಶಿನ ಪುಡಿ, ಧನಿಯಾ ಪೌಡ್ರ್. ಧನಿಯಾ ಆದರೂ ಹುರಿದಿರೋದಾದರೂ ಹಾಕೋಬೋದು. ಧನಿಯಾ ನಾವು ಪೌಡ್ರ್ ಇರೋದ್ರಿಂದ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀವಿ, ಮನೇಲಿ ಮಾಡಿರೋದು ಹೋಮ್ಮೇಡ್ ಧನಿಯಾ ಪೌಡ್ರ್. 2 ಕಡ್ಡಿ ಕರಿಬೇವು. ಇವಾಗ ಅವರೆಕಾಳನ್ನು ಫಸ್ಟ್ ಕುಕ್ಕರಲ್ಲಿ ಹಾಕ್ಬಿಡೋಣ. ಇದರಲ್ಲಿ 1 ಬೌಲೇ ತಗೊಂಡಿದ್ದೀನಿ ನಾನು ನೀರು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಇದನ್ನು 2 ವಿಜಲ್ ಹೊಡಿಸ್ಬೇಕು. ಇವಾಗ ಒಗ್ಗರಣೆ ಹಾಕೋಣ. ಅವರೆಕಾಳು ಬೇಯೋ ಅಷ್ಟೊತ್ತಿಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹುರ್ಕೊಡೋಣ. ಇವಾಗ ಈ ಮಸಾಲ ಪದಾರ್ಥ ಐತಿಲ್ಲ, ಇದು ಹಾಕೊಂಡ್ಬಿಟ್ಟು ಹುರ್ಕೊಳ್ಳೋಣ. ಫಸ್ಟು ಸ್ವಲ್ಪ ಅದು ಘಮ ಹೋಗೋವರೆಗೂ ಹುರಿದ್ಬಿಟ್ಟು ಆಮೇಲೆ ಜೀರಿಗೆ, ಮೆಣಸಿನ್ಕಾಯಿ ಒಂದೊಂದೇ ಸೇರಿಸ್ಕೊಂಡು ಜೀರಿಗೆ ಹಾಕ್ತಾಯಿದ್ದೀನಿ, ಸೋಂಪು ಕಾಳು ಹಾಕ್ತಾಯಿದ್ದೀನಿ. ಇದ್ರಾಗ ಮೇಯ್ನ್ ಅಂದರೆ ಮಸಾಲ ಮತ್ತು ಸೋಂಪು ಕಾಳು ಮೇಯ್ನ್ ಇಂಗ್ರೀಡಿಯೆಂಟ್ಸು. ಯಾಕಂದರೆ ಕೆಲವೊಬ್ಬರಿಗೆ ಮಸಾಲ ಪದಾರ್ಥ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಸೋಂಪು ಕಾಳು ಹಾಕೋದ್ರಿಂದ ಅಸಿಡಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳ್ಳುಳ್ಳಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಘಮ ಬರೋವರೆಗೂ ಹುರ್ಕೊಬೇಕು. ಶುಂಠಿ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇವಾಗ 4 ಪೀಸ್ ಟೊಮೊಟೊ ಹಾಕ್ತಾ ಇದ್ದೀನಿ. ಇವಾಗ ಈ ಥರ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಆಮೇಲೆ ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಜಾರಲ್ಲಿ ಹಾಕ್ತಾ ಇದ್ದೀನಿ. ನುಣ್ಣು ಪೇಸ್ಟ್ ಮಾಡ್ಕೋಬೇಕು. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಕರಿಬೇವು
ಹಾಕ್ಕೋಬೇಕು. ಆಮೇಲೆ ಟೊಮೊಟೊ ಹಾಕಬೇಕು. ಇವಾಗ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ರುಬ್ಬುವಾಗನ ಸ್ವಲ್ಪ ಹಾಕಿದ್ದೆ, ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ಲೇವರ್. ಇದು ಅಷ್ಟೇ ಧನಿಯಾ ಪುಡಿ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹಾಕ್ಕೋಬೇಕು. ಇವಾಗ ಸ್ವಲ್ಪ ಹಾಕಬೇಕು. ಇದು ಪೇಸ್ಟ್ ಮಾಡಿರೋ ಮಸಾಲ ಎಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹೀಗೆ ಎಲ್ಲ ತೊಗೊಂಡ್ಬಿಟ್ಟು ಹಾಕ್ಬಿಡೋದು. ಇವಾಗ ಅವರೆಕಾಳು ಸೇರಿಸೋಣ. ಇವಾಗ ಬೇಯಿಸಿರೋ ಅವರೆಕಾಳು ಇದಕ್ಕೆ ಹಾಕ್ಬಿಡೋಣ. ಇದು ಒಂದು ಕುದಿಬೇಕು. ಇದು ಚಪಾತಿ, ರೊಟ್ಟಿ, ಮುದ್ದೆ, ಅನ್ನಕ್ಕೆ ಚಪಾತಿ, ರೊಟ್ಟಿ, ಆಮೇಲೆ ಪರೋಟ, ದೋಸೆಗೆ ಚೆನ್ನಾಗಿರುತ್ತೆ ಇದು. ಅವರೆಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇವಾಗ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋಬೇಕು ಉಪ್ಪನ್ನ. ಲಾಸ್ಟಲ್ಲಿ ಹುಣಸೆ ಹಣ್ಣಿನ ರಸ ಸೇರಿಸ್ಬಿಟ್ಟು ಒಂದು ಕುದಿ ಕುದಿಸ್ಬೇಕು. ಒಂದು ಕುದಿ ಕುದಿಸ್ಬೇಕು ಈ ಥರ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಬಿಸಿ ಬಿಸಿಯಾದ ಅವರೆಕಾಳು ಮಸಾಲ ರೆಡಿ. ಚಪಾತಿ, ಮುದ್ದೆಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಮಸಾಲ ಆಗಿರೋದ್ರಿಂದ ಕಾಳು ನೆಂಚ್ಕೊಳಕ್ಕೆ ಕಾಳು ಆಗುತ್ತೆ, ಸಾಂಬಾರು ಆಗುತ್ತೆ, ಚೆನ್ನಾಗಿರುತ್ತೆ. ಅನ್ನದ ಜೊತೆ ಎಲ್ಲದಕ್ಕೂ ರುಚಿಯಾಗಿರುತ್ತೆ. ರುಚಿಯಾದ ಅವರೆಕಾಳು ಮಸಾಲ ಸವಿಯಲು ಸಿದ್ಧ. ಇದೇ ಥರ ನಮ್ಮ ಪೇಜ್ ಫಾಲೋ ಮಾಡಿ, ನೀವು ಟ್ರೈ ಮಾಡಿ ಈ ರೆಸಿಪಿನ ಮನೆಯಲ್ಲಿ. ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರ್ಯಾರಿಗೆ ನಮ್ಮ ವಿಡಿಯೋಸ್ ಇಷ್ಟ ಆಗುತ್ತೋ ಹಂಗೆ ಪೂರ್ತಿ ವಿಡಿಯೋ ಎಂಡ್ ಆಗೋವರೆಗೂ ನೋಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.